ನಾನು ನಿಮ್ಮ ಸಹೋದರ ಸ್ಟ್ಯಾನಿ ಪಿಂಟು. ಇವತ್ತು ಆನೂರಿನ ಒಂದು ಘಟನೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ತೋಮರಹಳ್ಳಿ, ತೋಮರ್ಪಾಳ್ಯ ಈ ಒಂದು ಸ್ಥಳದಲ್ಲಿ ನಾನಿದ್ದೀನಿ. ಕುಮಾರ್, ನಿಮಗೆ ಗೊತ್ತಿರ್ಬೋದು, ಕುಮಾರ್ ಏನೊಂದು ಶೂಟೌಟ್ಗೆ ಒಳಗಾಗಿದ್ದಾರೆ. ಶೂಟೌಟ್ ಅಂತ ಹೇಳ್ಬಾರ್ದು, ಇದು ಕೊಲೆ ಅಂತ ಹೇಳ್ಬೇಕು. ಕೊಲೆಗೆ ಒಳಗಾಗಿದ್ದಾರೋ ಅವರ ವೈಫ್ರವರು ನಮ್ಮ ಮದುವೆಯಲ್ಲಿದ್ದಾರೆ. ಇಬ್ಬರು ಮಕ್ಕಳು ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. ಓಕೆ, ತೋರಿಸಿ ಅವ್ರ ಮನೆ. ಈ ಒಂದು ಹಳ್ಳಿಯಲ್ಲಿರುವಂಥ ಒಂದು ಮನೆ ನೀವು ನೋಡಿ. ಇಲ್ಲೇ ಇವರು ವಾಸ ಇರೋದು, ಸುತ್ತ ಕಾಡೇ ಇರೋದು. ಕಾಡು ಒಳಗಡೆ ಊರಿದೆ. ಎಲ್ಲಿಂದ ಸುತ್ಕೊಂಡು ಬಂದ್ರೂ ಕೂಡ ಕಾಡಿಂದನೇ ಬರಬೇಕು, ದಾರಿ ಇರೋದು. ಓಕೆ, ಅನೇಕರು ಸುಳ್ಳು ಸುದ್ದಿ ಮಾಹಿತಿಗಳನ್ನು ಹಬ್ತಾ ಇರ್ತೀರ. ನೋಡಿ, ಸರಿಯಾಗಿ ನಿಮಗೆ ಗೊತ್ತಿರಬೇಕು. ಇವತ್ತು ಸಂತ್ರಸ್ತರು ಅವರಿವತ್ತು ತಮ್ಮ ಹಸ್ಬೆಂಡ್ನ, ತಮ್ಮ ಗಂಡನ ಅವ್ರು ಕಳೆದುಕೊಂಡಿದ್ದಾರೆ. ಇಬ್ಬರು ಚಿಕ್ಕ ಮಕ್ಕಳಿದ್ದಾರೆ. ಹೇಳಿ, ಇವತ್ತು ಫಾರೆಸ್ಟ್ ಆಫೀಸರ್ಸ್ಗಳು ಅವ್ರನ್ನ ಕೊಂದಿದಾರಲ್ವಾ, ಇವತ್ತು ಬಲಿ ತಗೊಂಡಿದಾರಲ್ವಾ. ಇವತ್ತು ಈ ಮಕ್ಕಳಿಗೆ ಯಾರು ದಿಕ್ಕಾಗಿದ್ದಾರೆ? ಇವ್ರಿಗೆ ಯಾರು ದಿಕ್ಕು? ಇವಾಗ ಏನೇ ಆಗಿರ್ಬೋದು, ಅವ್ರನ್ನ ಅರೆಸ್ಟ್ ಮಾಡಿ ನೀವು ಇದು ಮಾಡ್ಬೋಯ್ತು. ನಾನು ಮಾತಾಡ್ತೀನಿ ನಂತರ. ಅದಕ್ಕಿಂತ ಪೂರ್ವಕವಾಗಿ ಅವರ ವೈಫು, ಅಮ್ಮ ನಿಮ್ಮ ಹೆಸರು? ದೋಮಿನಾ ಅವರು ಮಾತಾಡ್ತಾರೆ. ನಂತರ ನಾನು ಮಾತಾಡ್ತೀನಿ. ಹೇಳಿ, ಏನಾಗಿದ್ದು ಘಟನೆ? ಅವ್ರು ಇದಕ್ಕಿಂತ ಮುಂಚೆ ಏನಾದರೂ ಅವರು ಬೇಟೆ ಆಡಕ್ಕೆ ಏನಾದ್ರು ಹೋಗಿದ್ರಾ? ಎಲ್ಲ ಬೇಟೆ ಆಡೋರ ಇವರು? ಇಲ್ಲ ಸರ್, ಅವರು ಒಂದು ದಿವಸನ ಕಾಡಿಗೆ ಹೋಗಿಲ್ಲ ಸರ್. ಏನ್ ಕೆಲಸ ಮಾಡೋರು ಇವರು? ಕೇರಳದಲ್ಲಿ ಆಪರೇಟರ್ ಕೆಲಸ ಮಾಡ್ತಾ ಇದ್ವಿ ಸರ್. ಜೆಸಿಬಿ ಆ ಕೆಲಸ ಮಾಡ್ತಾ ಇದ್ವಿ ಸರ್. ಮನೆ ಕೆಲಸ ಮಾಡ್ತಾ ಇದ್ವಿ ಸರ್. ಒಂದ್ ತಿಂಗಳಿಗೆ ಕೆಲಸ ಮಾಡ್ತಾರೆ ಅಂದ್ಬಿಟ್ಟು ನಾವು ಎಲ್ಲಾದ್ರೂ ಸಾಲ ಆದ್ರೂ ಮಾಡಿ ಈ ಚಿಕ್ಕ ಮನೆಯಲ್ಲಿ ಇರಕ್ ಆಗಲ್ಲ, ಮಕ್ಕಳನ್ನ ಇಟ್ಕೊಂಡು ಅಂದ್ಬಿಟ್ಟು ತುಂಬಾ ಸಾಲ ಮಾಡಿ 40 ಲಕ್ಷ ಸಾಲ ಮಾಡಿ ಅಲ್ಲಿ ಬಡ್ಡಿಗೆಲ್ಲ ತಗೊಂಡು ಬೇರೆಯವ್ರ ಹತ್ರ ಚಿನ್ನ ತಗೊಂಡು ಸ್ಟೇಟ್ ಬ್ಯಾಂಕ್ ಅಲ್ಲಿ ಮಡಗ್ಬಿಟ್ಟು ನಾವು ಮನೆ ಕಟ್ಟಿದ್ದೀವಿ ಸರ್. ಅವ್ರನ್ನ ನಂಬಿನೇ ಇದೆಲ್ಲ ಮಾಡಿದ್ದು. ನಾನು ಸಂಪಾದನೆ ಮಾಡ್ತೀನಿ, ನಿಮ್ಗೆ ನಾನು ಇರ್ತೀನಿ ಅಂತ ಮಾಡಿದ್ರಿ ಸರ್. ಇಲ್ಲಿ ಬಂದು ಕೆಲಸ ಮಾಡಕ್ಕೆ ಬಂದ್ರೆ ಒಂದೊಂದು ಥಿಂಗ್ಸ್ ತಗೊಂಬರಕ್ಕೆ ನಾ ಯಾರನ್ನ ಕರೀಲಿ? ದಿನ ಒಂದ್ ದಿವಸ ತಗೊಂಬರ್ತಾರೆ, ಏನಾದ್ರೂ ಒಂದ್ ಥಿಂಗ್ಸ್ನ ದಿನ ಹೋಗಿ ತಗೊಂಬರ್ತಾರ. ನಮ್ಗೆ ಏನಾದ್ರೂ ಒಂದು ಸಿಮೆಂಟ್ ಬೇಕಾದ್ರೆ ತಗೊಂಬರ್ತಾರ, ಒಂದು ಪೈಪ್ ಬೇಕಾದ್ರೆ ತಗೊಂಬರ್ತಾರ. ನೀನೇ ಬಂದ್ಬಿಡು, ಬಂದು ಈ ಕೆಲಸ ಎಲ್ಲ ನೋಡ್ಕೊಂಡ್ಬಿಟ್ಟು ಒಂದೇ ಸರಿ ಗೃಹ ಪ್ರವೇಶ 20ನೇ ತಾರೀಕು ಮಾಡಿಸ್ಬಿಟ್ಟು ಹೊಂಟೋಗ್ಬಿಡು ಅಂತ ನಾನು ಹೇಳಿದ್ರೆ ಸರ್. ಅದಕ್ಕೆ ನಾನು ಸ್ವತಂತ್ರ ದಿನಾಚರಣೆ ಎಂದು ನನ್ನ ಮಕ್ಕಳು ನೀವೆಲ್ಲ ಬರಬೇಕು ಸ್ಕೂಲ್ ಹತ್ರ ಅಂದ್ರು. ಸರಿ, ನಾನು ಬರ್ತೀನಿ ಅಂತ ಖುಷಿಯಾಗಿದೆ. ನಮ್ಮ ಮಕ್ಕಳು ಡ್ಯಾನ್ಸ್ ಮಾಡ್ತಾರಲ್ಲ ಅಂದ್ಬಿಟ್ಟು ಖುಷಿ ಮಾಡಿ ಮಕ್ಕಳನ್ನ ಕಳ್ಸ್ಬಿಟ್ಟು ನಾನು ಹಿಂದ್ಗಡೆ ಬರ್ತೀನಿ ಅಂತ ಇದ್ದೆ ಸರ್. ನನಗೆ ಗೊತ್ತೇ ಇಲ್ಲ ಸರ್. ಎಲ್ಲರೂ ಬಂದು ನಿಮ್ಮ ಗಂಡ ತೀರೋಗ್ಬಿಟ್ಟು ಎಲ್ಲ ಇಲ್ಲಿರೋ ಅಕ್ಕಪಕ್ಕದವರೆಲ್ಲ ಹಚ್ಕೊಂಡು ಬಂದಿರು ಸರ್. ಆವಾಗಲೇ ಈ ಘಟನೆ ಆಗಿದೆ ಸರ್. ಒಂದು ದಿವಸ ಫಾರೆಸ್ಟ್ಗೆ ಹೋಗಿಲ್ಲ ಸರ್. ಬೇಕಾದ್ರೆ ಸುತ್ತಮುತ್ತ ನೀವು ಕೇಳಿ ನೋಡಿ ಸರ್, ಅವ್ರು ಆಪರೇಟರ್ ಕೆಲಸ ಮಾಡ್ತಾರ, ಏನ್ ಕೆಲಸ ಮಾಡ್ತಾರೆ ಅಂತ. ಇಲ್ಲ, ನಾವು ಬಂದಾಗ ಹೇಳಿದ್ರು ಎಲ್ಲರೂ ಕೂಡ ಅವರು ಆಪರೇಟರ್ ಕೆಲಸ ಮಾಡ್ತಾರೆ. ಅವರು ಜೆಸಿಬಿ ಇಟಾಚಿ ಅವರು ಓಡಿಸ್ತಾರೆ. ಅದು ಬಿಟ್ಟರೆ ಬೇರೆ ಕೆಲಸ ಅವ್ರಿಗೆ ಗೊತ್ತಿಲ್ಲ. ಬೇಟೆ ಅಂತ ಅವ್ರು ಆಡೋಂಥವ್ರೇ ಅಲ್ಲ. ಅದು ಕೂಡ ಮೀಡಿಯಾದಲ್ಲಿ, ಮಾಧ್ಯಮದಲ್ಲಿ ನಾವೆಲ್ಲ ಟಿವಿಯಲ್ಲಿ ನೋಡ್ತೀವಿ. ಬೇಟೆ ಆಡೋರು ಅಂತ. ಸುಳ್ಳು. ಓಕೆ, ಇಲ್ಲಿನ ಊರಲ್ಲಿ ಯಾರು ಒಬ್ರು ಕೂಡ ಬೇಟೆ ಆಡೋರು ಅಂತ ಯಾರು ಕೂಡ ಹೇಳಿಲ್ಲ. ಆದ್ರೆ ಉದ್ದೇಶ ಪೂರ್ವಕವಾಗಿ ಇದನ್ನ ತಿರ್ಸಿ ಅವ್ರು ಬೇಟೆ ಆಡೋರು ಅಂತ ಹೇಳ್ತಾರೆ. ಇಲ್ಲಿ ಏನಾದ್ರೂ ಕುರಿ ಮೇಯ್ಸಕ್ಕೆ ಹೋದ್ರೆ ಅವ್ರ ಹತ್ರ ಜಗಳಕ್ಕೆ ಬರೋದು, ಇದೆಲ್ಲ ಇಟ್ಕೊಂಡು ಇವರನ್ನ ಏನಾದ್ರೂ ಮಾಡ್ಬೇಕು ನಾವು. ಯಾರು ಜಗಳಕ್ಕೆ ಬರೋದು? ಈ ಫಾರೆಸ್ಟ್ ಅವರೇ ಸರ್. ಒಂದ್ ಸೌದೆ ತಗೊಂಡೋಗಿ ಕೊಡ್ಗಳು ತಗೊಂಡೋಗಿ ಒಂದ್ ಸೌದೆ ತಗೊಳಕ್ ಆಗಲ್ಲ. ಇಲ್ಲಿ ಯಾಕೆ ಬರ್ತೀರಾ, ಇಲ್ಲಿ ಯಾಕೆ ಮುರಿತೀರಾ ಅಂತ ಜಗಳ. ನಾನೇ ಒಂದ್ಸರಿ ಹೋಗಿದ್ದೀನಿ ಸರ್. ಹೋಗಿ ಅಂತ ಓಡಿಸ್ತಾರ ಸರ್. ಇಲ್ಲಿ ಯಾಕೆ ಬಂದ್ರೆ ಸೌದೆ ನಿಮ್ಗಲ್ಗೆ, ಇಲ್ಲಿ ಯಾಕೆ ಬಂದ್ರೆ ಓಡಿಸ್ತೀರಾ ಸರ್. ಸೌದೆ ತಗೊಂಬರಕ್ಕೂ ಬಿಡಲ್ಲ. ಏನು ಕುರಿ ಮೇಯಿಸ್ಕೊಂಡ್ರೆ ಬಿಡಲ್ಲ. ಅದು ಮಾಡಬಾರ್ದು, ಇದು ಮಾಡಬಾರ್ದು, ಜಗಳನೇ ಸರ್. ಇದು ವೈಲ್ಡ್ ಲೈಫ್ ಇದು ಮಾಡಿ ನಿಮಗೆ ತೊಂದರೆ ಆಗಿರೋದು. ಇದು ಬೇಕಾದ್ರೆ ಅವ್ರು ಮಾಡಿದ್ದು ಸರ್. ಅವ್ರು ಏನು ತಪ್ಪು ಮಾಡಿಲ್ಲ ಸರ್. ಹಸು ಕಾಣಿಸ್ತಾ ಇಲ್ಲ ಅಂತ ಒಬ್ರು ಹೋದ್ರೆ ಬರೀ ಚಿರತೆ ತಗೊಂಬಂದ್ ಬಿಟ್ಟಿದ್ದಾರೆ ಸರ್. ಒಂದೊಂದ್ ದಿವಸ ಒಂದೊಂದ್ ಕಾಣೆ ಹೋದ್ರೆ ಏನ್ ಮಾಡ್ತಾರೆ? ಹಸುಗಳೆಲ್ಲ ಚಿರತೆ ತಿಂತಾ ಇದೆಯಾ? ಒಂದ್ ದಿನಕ್ಕೆ ಒಂದ್ ದಿವಸ ಹೋದ್ರೆ ಒಂದ್ ಬರಲ್ಲ, 2 ಬರಲ್ಲ. ಅಷ್ಟು ತಗೊಂಡು ಹೋಗಿ ಬಿಟ್ಟು ನಮ್ಮ ಗಂಡಾದ್ರ ಅವ್ರ ಅಕ್ಕ ಅವರು ಎಷ್ಟಿದಿಂದ ಹೋದ್ರೆ ಬರಕ್ ಆಗಲ್ಲ. ಈ ಕಾಡಿಗೆ ಅವ್ರು ಹೋಗಿರೋ ಉದ್ದೇಶ ಏನು? ಅದೇ ಹಸುನ ಹುಡ್ಕಕ್ಕೆ, ಹಸು ಕಾಣಕ್ಕೆ. ಈ ತರ ತಿಂತಾ ಇರುತ್ತಲ್ಲ, ನಿಮ್ಮ ಹಸುನು ಇವತ್ತು ತಿನ್ಬಹುದು ಅಂತ ಹೇಳಿ ನೀವು ಹುಡ್ಕಕ್ಕಂತ ಹೋಗಿದ್ದಾರೆ. ತುಂಬಾ ಹಸು ಮಿಸ್ ಆಗಿದೆ. ಒಂದೊಂದ್ ಕಡೆ ಇಲ್ಲಿ ಶೆಟ್ಟಲ್ಲಿ ಭದ್ರಳ್ಳಿ ಕಡೆ ಹೋಗುತ್ತೆ. ನನ್ನ ಹತ್ರ ಹೇಳಿದ್ರು, ಸರಿ ಒಂದ್ ಕರ್ಕೊಂಡು ಒಬ್ಬರೇ ಹೋದ್ರೆ ನನ್ಗೆ ಇಷ್ಟ ಇಲ್ಲ. ಒಂದ್ 4 ಜನ ಹೋದ್ರೆ ಒಂದೊಂದ್ ಕಡೆ ಒಬ್ಬೊಬ್ರು ಹೋದ್ರೆ ಹುಡ್ಕಬಹುದು. ಒಬ್ರು ಹೋದ್ರೆ ಏನಾದ್ರು ಚಿರತೆ ಕಾಡಲ್ಲಿ ಹುಡ್ಕಕ್ಕೂ ಕೂಡ ಕಷ್ಟ ಇದೆಯಲ್ಲ. ಇಷ್ಟು ದೊಡ್ಡ ಕಾಡಲ್ಲಿ ಹೆಂಗ್ ಹುಡುಕ್ತಾರೆ? ಅದಕ್ಕೆ ಹೋಗಿದ್ರು ಸರ್. ಹುಡ್ಕಕ್ಕೆ ಹೋಗಿ ಬೆಳಿಗ್ಗೆ ಜಾವ
ಅಲ್ಲಿ ಅವರು ಏನಾಯ್ತು ಗೊತ್ತಿಲ್ಲ ಸರ್. ಅಲ್ಲಿ ಏನಾಗಿದ್ದು ಒಟ್ಟು ಹುಡುಕಕ್ ಹೋಗಿದ್ದು ಅನ್ನೋದು ಮಾಹಿತಿ ಇದೆ ನಿಮಗೆ ಅಷ್ಟೇ. ಅವ್ರು ಬೇಟೆ ಆಡುವಂತವ್ರು ಅಲ್ಲ. ಅಲ್ಲ ಸರ್, ಅದು ಸುಳ್ಳು ಹೇಳ್ತಾರೆ. ಈಗ ಅವರಿಗೆ ಬೇಟೆ ಆಡಕ್ಕೆ ಅಲ್ಲಿ ಸಾಮಗ್ರಿಗಳು ಅದೆಲ್ಲ ಇದೆಯಲ್ಲ, ಇವ್ರ ಹತ್ರ ಗನ್ ಏನಾದ್ರು ಇದೆಯಾ? ಬಂದೂಕ್ ಇದೆಯಾ? ಸರ್ ಅವ್ರು ಆಪರೇಟರ್ ಕೆಲಸ ಮಾಡ್ತಾರೆ ಸರ್. ಏನಕ್ಕೆ ಬಂದು ಎಲ್ಲಿಂದ ಗನ್ ತಗೊಂಡ್ಬಂದ್ರು ಇವ್ರು? ಹಾಗಾದ್ರೆ ಗನ್ ಇಲ್ಲ ಇವ್ರ ಹತ್ರ. ಏನಿಲ್ಲ, ಅದು ನೋಡೇ ಇಲ್ಲ. ಆ ವಿಡಿಯೋದಲ್ಲಿ ನೋಡ್ತೀವಿ, ಹೊಸ ಸ್ಲಿಪ್ಪರ್ ನೋಡ್ತಾ ಇದೀವಿ, ಏನೇನೋ ಐಟಮ್ಸ್. ಇವರು ಹಸು ಹುಡ್ಕೊಂಡ್ ಹೋದ್ರೆ ಇಲ್ಲಿಂದ ಕಾಡೆಲ್ಲ ಸುತ್ತಾರೆ. ಹೋದ್ರೆ ಒಂದೇ ದಿವಸ ಇಲ್ಲಿಂದ ಹೊಸ ಸ್ಲಿಪ್ಪರ್ ಇಲ್ಲಿ ಆದ್ರೆ ಮಣ್ಣೋಗುತ್ತೆ. ಆ ಸ್ಟಿಕ್ಕರ್ ಕೂಡ ಹೋಗಿಲ್ಲ ಸರ್, ನಾನು ನೋಡಿದೆ ಫೋನಲ್ಲಿ. ಆ ಸ್ಟಿಕ್ಕರ್ ಕೂಡ ಹೋಗಿಲ್ಲ. ಆತರ ಒಂದು ಫುಲ್ ನೈಟ್ ಸುತ್ತಾಡೋದವ್ರು ಒಂದು ಸ್ಟಿಕ್ಕರ್ ಹೋದ್ರೆ ಒಂದು ಕರೆ ಆಗಿಲ್ಲ, ಏನಾಗಿಲ್ಲ. ಹೊಸ ಸ್ಲಿಪ್ಪರ್ ತಗೊಂಡು ಬೇಕಂತಾನೆ ಇವ್ರು ಹಸು ಹುಡ್ಕಕ್ ಹೋದವ್ರನ್ನ ಮನಸ್ಸಲ್ಲಿ ಏನೋ ಇಟ್ಕೊಬಿಟ್ಟು ಬೇಕಂತಾನೆ ಶೂಟ್ ಮಾಡ್ಬಿಟ್ಟು ಸರ್. ಇವ್ರಿಗೆ ಯಾರು ಗೊತ್ತಾಗಲ್ಲ, ನಾವ್ ಏನಾದ್ರೂ ಮಾಡೋಣ, ಇವ್ರಿಗೆ ಏನು ಯಾರಿಗೂ ಸಪೋರ್ಟ್ ಇಲ್ಲ ಅಂದ್ಕೊಂಡ್ಬಿಟ್ಟು ಈ ತರ ಮಾಡವ್ರೆ. ಇದಕ್ಕಿಂತ ಮುಂಚೆ ಆ ಫಾರೆಸ್ಟ್ ಆಫೀಸರ್ ಅವ್ರ ಹತ್ರ ಇವರು ಡೇವಿಡ್ ಕುಮಾರ್ ಅವರಿಂದ ಏನಾದ್ರು ಜಗಳ ಆಗಿದೆಯಾ? ನೋಡೇ ಇಲ್ಲ ಸರ್. ಏನಕ್ಕೆ ಸರ್, ಒಂದ್ ಸೌದೆ ಆದ್ರೆ ನಾನು ಹೋಗಿ ತಗೊಂಡ್ಬರ್ತೀನಿ. ಎಲ್ಲಾದ್ರೂ ಕಾಡಿಗೆ ಹೋಗೋರಲ್ಲ, ಕಾಡಿಗೆ ಹೋಗಲ್ಲ ಸರ್, ಮನೆಯಲ್ಲಿ ಕೆಲಸ ಮಾಡಲ್ಲ ಸರ್. 3 ತಿಂಗಳಿಗೆ ಒಂದ್ಸರಿ ಬರ್ತಾರೆ ಸರ್. 2 ದಿವಸ 3 ದಿವಸ ಇರ್ತಾರೆ, ಹೊಂಟಾಯ್ತಾರೆ. ಎಲ್ಲಿರೋದು ಇವರು? ಕೇರಳದಲ್ಲಿ ಅಲ್ಲಿರೋರು ಇಂಡಿಪೆಂಡೆನ್ಸ್ ಡೇಗೆ ಬಂದಿದ್ದಾರೆ. ಇಲ್ಲ, ಮನೆ ಕೆಲಸ ನಡೀತಾ ಇದೆ. ಮಾಡ್ಬಿಟ್ಟು 20ನೇ ತಾರೀಕು ಗೃಹ ಪ್ರವೇಶ ಇತ್ತು ಸರ್. ಏನ್ ಕಿಟಿಕೆಲ್ಲ ಹಾಕ್ಸ್ಬಿಟ್ಟು ನಾನು ಹೊಂಟಾಗ್ಬೇಕು. ಓನರ್ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ರು, ನೀನ್ ಬಂದ್ಬಿಡು. ಒಂದ್ಸರಿ ನೋಡ್ಕೊಂಡು ಹೋದ್ರು, ಬೇಗ ಬಾಲಿ ಕೆಲಸ ಮಾಡ್ಬೇಕು ಅಂದ್ಬಿಟ್ಟು. ಇವ್ರು ಒಂದ್ ದಿವಸ ಒಂದ್ ಸೌದೆ ಏನಾದ್ರೂ ತಗೊಂಬರ್ಕ, ನಾನು ಹೋಗಲ್ಲ, ನಾನು ಕೆಲಸ ಮಾಡಕ್ ಆಗಲ್ಲ ಅಂದ್ಬಿಟ್ಟು ಇಲ್ಲಿ ಪ್ಲಾಸ್ಟರ್ ಮಾಡ್ತಾರಲ್ಲ ಚೆನ್ನಾಗಿ ಮಾಡಲ್ಲ ಅಂದ್ಬಿಟ್ಟು ಅಲ್ಲೇ ನಿಂತ್ಕೊಂಡು ಒಂದೊಂದು ನೋಡ್ಕೊಂಡು ಎಲ್ಲ ಕೆಲಸ ಮಾಡಿದ್ರು. ಅವ್ರು ಒಂದ್ ದಿವಸ ಕುಡುಗಲ್. ಮತ್ತೆ ಅಲ್ಲಿ ಜಿಂಕೆ ಮಾಂಸ ಸಿಕ್ಕಿರೋದು ಬ್ಯಾಗಲ್ಲಿ ತೋರಿಸಿದ್ರಲ್ಲ, ಅದು ಸುಳ್ಳು ಸರ್, ಬರೀ ಅದು ಸುಳ್ಳು. ಅದು ಫಸ್ಟ್ ದಿವಸ ಅವ್ರು ಹಿಡ್ಕೊಬಿಟ್ರು. ಅದು ಫಸ್ಟ್ ದಿವಸ ತೋರ್ಸ್ಬೇಕು ತಾನೆ. ಯಾಕೆ ತೋರ್ಸಿಲ್ಲ? ಮೊದಲೇ ದಿನ ತೋರ್ಸ್ಬೇಕು ತಾನೆ ಸರ್. ಅವರು ಈ ತರ ಸಿಕ್ಕಿದೆ, ಅದಕ್ಕೆ ನಾವು ಈ ತರ ಮಾಡಿದೀವಿ ಅಂತ ಅವ್ರು ಶೂಟ್ ಮಾಡಿದ್ರು. ಅದಕ್ಕೆ ನಾವು ಶೂಟ್ ಮಾಡಿದೀವಿ ಅಂತ. ಹೌದು, ಅವ್ರಿಗೆ ಫಸ್ಟ್ ಡೇ ಶೂಟ್ ಔಟ್ ಆದಾಗ ಎಲ್ಲ ಐಟಮ್ಸ್ ತೋರಿಸ್ಬೇಕಾಗಿತ್ತು. ಮತ್ತೆ ಅಲ್ಲಿರೋ ಸಾಮಗ್ರಿಗಳು ಏನೆಲ್ಲ ಇತ್ತಲ್ವಾ, ಬಂದೂಕ್, ಅದೆಲ್ಲ ತೋರಿಸ್ಬೇಕಾಗಿತ್ತು. ಯಾಕೆ ಬೇಕಂದ್ರೆ ಎಲ್ಲ ಮಾರನೇ ದಿವಸ ಇನ್ನು ಜಾಸ್ತಿ ಪ್ರೆಷರ್ ಮಾಡ್ತಾರೆ. ಏನಾದ್ರೂ ನಮ್ಗೆ ಆಧಾರ ಬೇಕಂದ್ಬಿಟ್ಟು ಹೊಸ ಸ್ಲಿಪ್ಪರ್ ಏನೇನೋ ಅದೆಲ್ಲ ಅವ್ರ ಹತ್ರ ಏನಾದ್ರೂ ತಗೊಂಡೋಗಿ ಎಲ್ಲ ಮಡಗ್ಬಿಟ್ಟು ಅವ್ರದ್ದಿತ್ತು ಅಂತ ಹೇಳ್ಬಿಟ್ಟು ಸರ್. ಹಸು ಹುಡ್ಕಕ್ ಹೋದ್ರೆ ಅದೆಲ್ಲ ತಗೊಂಡ್ ಹೋಯ್ತಾರ ಸರ್. ಹಸು ಹುಡ್ಕೋರು ಇದೆಲ್ಲ ಗನ್ನು ಕೂಡ ಇವ್ರ ಕೈಯಲ್ಲಿ ಇದಿಲ್ಲ. ಇಲ್ಲ ಸರ್, ಅದು ನೋಡಿಲ್ಲ ಸರ್. ಏನು ಸರ್ ಇದು ಬೇಕಂತಾನೆ ಮಾಡಿದ್ವಿ ಸರ್. ಇದು ಇವ್ರನ್ನ ಏನಾದ್ರೂ ಮಾಡ್ಬೇಕು ಮಾಡೋ ಉದ್ದೇಶದಿಂದ ಇದು ಮಾಡಿರುವಂತದ್ದು. ಓಕೆ ಸರಿ. ಇದಕ್ಕೆ ನೀವು ಇವಾಗ ಸರ್ಕಾರಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್ಕಾರಕ್ಕೆ ಇದು ಮಾಡಿದಾನಲ್ಲ ಅವನು, ಅವನಿಗೆ ಖಂಡಿತ ಶಿಕ್ಷೆ ಕೊಡ್ಲೇಬೇಕು. ನಮ್ ಇಬ್ರು ಮಕ್ಕಳನ್ನ ಅವ್ರಿಗೆ ನಮ್ಮ ಗಂಡ ಹಾಗೆ ಒಳ್ಳೆ ಕೆಲಸಕ್ಕೆ ಒಳ್ಳೆ ಉದ್ಯೋಗಕ್ಕೆ ನಾನು ಓದಿಸ್ತೀನಿ, ನಾನು ಕಷ್ಟಪಟ್ಟಾದ್ರೂ ಓದಿಸ್ತೀನಿ ಅಂದ್ಬಿಟ್ಟು ಹೇಳಿದ್ರು. ಇಬ್ರು ಮಕ್ಕಳನ್ನ ಅವ್ರು ಓದಿಸ್ಲೇಬೇಕು ಸರ್. 5 ಕೋಟಿ ಬೇಕು ಸರ್. ಒಂದು ದಿವಸ ಅಡಿಗೆ ಮಾಡಿ ತಿನ್ಬೇಕಾದ್ರೆ ನನಗೆ ಬೆನ್ನೆ ನೋವು, ನಾನು ಒಂದ್ ಕೆಲಸ ಮಾಡಕ್ಕಾಗಲ್ಲ ಸರ್. ನಾನು ಒಂದ್ ದಿವಸ ಹೋಗಿಲ್ಲ ಸರ್. ಒಂದ್ ದಿವಸದಲ್ಲಿ ಮನೆಯಲ್ಲಿ ಅಡಿಗೆ ಮಾಡ್ಬೇಕಾದ್ರೆ ಎಷ್ಟು ಖರ್ಚಾಯ್ತದೆ. ಆವಾಗ 10 ರೂಪಾಯಿಗೆ ಒಂದು ಪ್ಯಾಕೆಟ್ ಸೋಪ್ ತಗೊಂಡಿದ್ವಿ ಸರ್. ಇವಾಗ 35-40 ರೂಪಾಯಿ ಬಟ್ಟೆ ಒಗೆಯಕ್ಕಾಗಲ್ಲ. ಅವರು ಡೇವಿಡ್ ಕುಮಾರ್ ಅವರು ಇಲ್ಲಿ ತನಕ ಅವ್ರು ದುಡಿತಾ ಇದ್ರು. ಅವ್ರು ದುಡಿದು ನಿಮ್ಮನ್ನ ಇದು ಸಾಕ್ತಾ ಇದ್ರು. ಈಗ 3 ಜನಕ್ಕೆ ಸಾಕೋರು ಯಾರು ಸಾಕೋರು ಸರ್? ನಮ್ಮ ಮಕ್ಕಳನ್ನ ಯಾರು? ನಿಮ್ಮ ತಾಯಿ, ಅವ್ರ ತಾಯಿ ಅವರು ಇದ್ದಾರೆ, ತಾಯಿಯವರು ಇದ್ದಾರೆ. ಈಗ ಅವ್ರ ತಾಯಿ ಅವ್ರನ್ನ ನೋಡ್ಕೊಳ್ಳೋದು ಯಾರು? ಅವ್ರ ಹೆಂಡತಿಯನ್ನು ಯಾರು ಜವಾಬ್ದಾರಿ ಯಾರು ತಗೊಳ್ತಾರೆ? ಇಬ್ರು ಮಕ್ಕಳು ಎಜುಕೇಶನ್ ಜವಾಬ್ದಾರಿ ಯಾರು ತಗೊಳ್ತಾರೆ? ಅವರು ಬದುಕೆಲ್ಲ ಈಗ ಡೇವಿಡ್ ಕುಮಾರ್ ಅವರು ನೋಡ್ತಾ ಇರೋರು ಪ್ರತಿನಿತ್ಯ ದುಡಿದು ಅವ್ರು ಸಾಕ್ತಾ ಇರೋರು ಎಲ್ಲೋ ಕೇರಳದಲ್ಲಿ ದುಡಿದು ಇಲ್ಲಿ ಮನೆ ಕಟ್ಟಿ ಮನೆ ಗೃಹಪ್ರವೇಶ ಆಗುವಾಗ ಇಂಥ ಘಟನೆಗಳು ನಡೆದಿದೆ. ಇನ್ನು ಮುಂದೆ ಇವರಿಗೆ ಯಾರು ದಿಕ್ಕು? ಹಾಗಾದ್ರೆ 40 ಲಕ್ಷ ಸಾಲ ತಗೊಂಡಿದೀವಿ ಸರ್. ಬೇರೆಯವ್ರ ಹತ್ರ ಚಿನ್ನ ತಗೊಂಡೋಗಿ ಸ್ಟೇಟ್ ಬ್ಯಾಂಕ್ ಅಲ್ಲಿ ಇಟ್ಬಿಟ್ಟು ಮನೆ ಕೆಲಸ ಮಾಡ್ಬೇಕಲ್ಲ. ಈ ಮನೆಯಲ್ಲೇ ಇದ್ರೆ ಎಷ್ಟು ದಿವಸ ಆಯ್ತು? ನಮ್ಮ ಮಕ್ಳು ಕೇಳ್ತಾರಪ್ಪ, ಎಲ್ಲಾ ಮನೆ ಕಟ್ಸ್ತಾನೆ, ನೀನು ಒಂದ್ ಮನೆ ನಾವು ಸಾಲ ಆದ್ರೂ ಮಾಡಿ ನಿನ್ ಮನೆ ಕಟ್ಸ್ತೀನಿ ಅಂದ್ಬಿಟ್ಟು ಎಷ್ಟು ಸಾಲ ಬಡ್ಡಿಗೆ ತಗೊಂಡಿದೀನಿ ಸರ್. ಅವ್ರು ಹೇಳಿದ್ರು, ನಾನು ಹೆಂಗಾದ್ರೂ ಸಂಪಾದನೆ ಮಾಡಿ ಬೆಳಗ್ಗೆ ನೈಟ್ ಕಷ್ಟಪಟ್ಟು ನಾನು ಚೀಟಿ ಸಾಲ ಬಡ್ಡಿ ಎಲ್ಲ ತೀರಿಸ್ತೀನಿ, ಒಂದ್ ಮನೆ ಆಗ್ಲಿ ನಮ್ಮ ಮಕ್ಳು ಕೇಳ್ತಾ ಇದ್ದಾರೆ ಅಂದ್ಬಿಟ್ಟು ಆ ಸಾಲನ ಯಾರು 40 ಲಕ್ಷ ತೀರ್ಸೋದು ಸರ್? ಅವ್ರಿದ್ರೆ ದುಡ್ಡು ತೀರಿಸ್ತಾರೆ. ಈ ತರ ಅನ್ಯಾಯವಾಗಿ ಈ ತರ ಮಾಡ್ಬಿಟ್ಟು ಒಂದು ಕಾಲು ಏನಾದ್ರು ಏಟಾಗಿದ್ರು ಏನಾದ್ರು ಮಾಡಿ ನಾನು ಮಾಡ್ತಾ ಇದ್ದೆ. ಈ ತರ ಆಗ್ಬಿಡ್ತಾರೆ. 5ನೇ ಕ್ಲಾಸ್ ಇವ್ರು 5ನೇ ಕ್ಲಾಸ್, 2ನೇ ಕ್ಲಾಸ್. ನನಗೆ ಸರ್ಕಾರ ಉದ್ಯೋಗ ಏನಾದ್ರು ಒಂದು ಬೇಕೇ ಬೇಕು ಸರ್. ನಿಮಗೆ ಸರ್ಕಾರಿ ಉದ್ಯೋಗ ಬೇಕು, ಮಾಡ್ಕೊಡ್ಬೇಕು. ನಮ್ಮ ಮಕ್ಕಳನ್ನ ಓದಿಸ್ಬೇಕು, ಅವ್ರ ತಾಯಿನ ನೋಡ್ಕೋಬೇಕು. ನಾವು 5 ಕೋಟಿ ಪರಿಹಾರ ಬೇಕು. ಇವಾಗ ಏನಾದ್ರು ಒಂದು ಕೊಟ್ಬಿಡ್ತೀರಾ? ಒಂದ್ ದಿವಸ ಇವತ್ತಿದ್ರೆ 1 ಲೀಟರ್ ಎಣ್ಣೆ 150 ರೂಪಾಯಿ ಇರ್ತದೆ. ನೆಕ್ಸ್ಟ್ ತಿಂಗಳು ಹೋಗಿ ನೋಡಿ 200 ರೂಪಾಯಿ ಆಯ್ತದೆ. ಮಕ್ಕಳಿಗೆ ಊಟ ಬೇಡವಾ ಸರ್? ಊಟ ರಾಶಿ ಇದೆ. ಒಂದ್ ದಿವಸ ಹಾಸ್ಪಿಟ್ಲಿಗೆ ಸುಮ್ಮನೆ ಹಾಸ್ಪಿಟ್ಲಿಗೆ ಹೋದ್ರೆ 100 ರೂಪಾಯಿ ಕೊಟ್ಟರೆ ಅವನ ಇಂಜೆಕ್ಷನ್ ಹಾಕ್ತಾರ ಸರ್?
ಏನಾದರೂ ಹುಷಾರಿಲ್ಲ ಅಂದರೆ ಯಾರು ನೋಡ್ಕೊತಾರೆ, ನನಗೆ ಹುಷಾರಿಲ್ಲ ಅಂದರೆ ಯಾರು ನೋಡ್ತಾರೆ, ಎಲ್ಲ ನಮ್ಮ ಯಜಮಾನ್ರೆ ನೋಡ್ಕೊತಾರೆ. ಮನೆಗೆ ಇದ್ದ ಸಾಲ ಎಲ್ಲ ತೀರಿಸ್ಬೇಕು, ನಮ್ಗೆ ಇದಕ್ಕೆ ಇದು ಮಾಡಿಕೊಡ್ಬೇಕು, ನಮಗೆ ಗೌರ್ಮೆಂಟ್ ಜಾಬ್ ಕೊಡಬೇಕು. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಅವರ ದುಃಖ, ಅವರ ಅಳಲು ಏನು ಅನ್ನೋದು ನೀವು ಈ ವಿಡಿಯೋ ಮೂಲಕ ನೀವು ನೋಡ್ತಾ ಇದ್ದೀರಾ. ಇವತ್ತು ಡೇವಿಡ್ ಕುಮಾರ್ ಅವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಇವರ ಕುಟುಂಬಕ್ಕೆ ಯಾರು ಕೂಡ ಆಧಾರ ಇಲ್ಲ ಇವತ್ತಿನ ದಿನ. ಅವ್ರು ಕೇಳ್ಕೊಳ್ತಿರೋದು ಒಂದೇ, ಓಕೆ, ಅವರು ದೊಡ್ಡದೇನೋ ಅವರು ಹೇಳ್ತಾ ಇಲ್ಲ, ಅವರ ಮಕ್ಕಳಿಗೆ ಎಜುಕೇಷನ್ ಆಗಬೇಕು, ಅವರ ಭವಿಷ್ಯವನ್ನು ನೋಡ್ಕೊಬೇಕಾಗುತ್ತೆ. ಇವ್ರಿಗೊಂದು ಸರ್ಕಾರಿ ಹುದ್ದೆ ಬೇಕೇ ಬೇಕಾಗುತ್ತೆ. ಇವರ ಜೀವನ ಪರ್ಯಂತ ಇವರ ಕುಟುಂಬನ ಸಾಗಿಸೋದು ಹೇಗೆ? ಅನ್ಯಾಯ ಮಾಡಿ ಅನ್ಯಾಯದಿಂದ ಇವತ್ತು ಕೊಲೆಗೆ ಒಳಗಾಗಿದ್ದಾರೆ ಅವರು. ಓಕೆ, ಶೂಟೌಟ್ ಅಲ್ಲ, ಅದು ಕೊಲೆನೇ, ಅದು ನೇರವಾಗಿ ಹೊಡೆದಿದ್ದಾರೆ, ಅಷ್ಟು ಹತ್ರದಿಂದ ಹೊಡೆದಿದ್ದಾರೆ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಅದಕ್ಕೆ ತಕ್ಕ ಪರಿಹಾರ ಅವರಿಗೆ 5 ಕೋಟಿ ಪರಿಹಾರ ನೀವು ಕೊಡಬೇಕಾಗಿ ಈ ಒಂದು ಮಾಧ್ಯಮದ ಮೂಲಕ ನಾವು ತಿಳಿಸ್ತಾ ಇದ್ದೀವಿ. ಹಾಗಾಗಿ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ವಿಡಿಯೋ ಶೇರ್ ಮಾಡಿ. ಈ ನೊಂದವರ ಪರ ಧ್ವನಿಯಾಗಿ ನಿಲ್ಬೇಕ್ರಿ ಮಾಧ್ಯಮಗಳು. ಯಾರೆಲ್ಲ ಈ ವೀಕ್ಷಣೆ ಮಾಡ್ತಾ ಇದ್ದೀರಾ ಮಾಧ್ಯಮದವರು, ದಯವಿಟ್ಟು ಈ ಊರಿಗೆ ಬಂದು ನೀವು ವಿಡಿಯೋಗಳನ್ನು ಮಾಡಿ ನೀವು ಹಾಕಿ. ಯಾವುದೋ ಒಂದು ವಿಡಿಯೋ ತೊಗೊಂಡು ಕಟ್ಟು ಪೇಸ್ಟ್ ಮಾಡಿ ನಿಮಗೆ ಬೇಕಾದಾಗ ನೀವು ಹಾಕೋದಲ್ಲ. ಸುಳ್ಳು ವಿಡಿಯೋಗಳು ಬರ್ತಾ ಇದ್ದಾವೆ, ಎಷ್ಟೋ ಸುಳ್ಳು ಸುದ್ದಿಗಳು ಹರಡ್ತಾ ಇದ್ದಾವೆ. ನಿಜವಾದ ಮಾಹಿತಿ ನಿಮಗೆ ಬೇಕು ಅನ್ನೋದಾದ್ರೆ ಇಲ್ಲಿ ಬನ್ನಿ. ಇವತ್ತು ನೀವು ನೋಡ್ತಾ ಇದ್ದೀರಾ ಸತ್ಯ ಸಂಗತಿ. ನೋಡಕ್ಕೆ ಹೇಳಿ ಸರ್, ನಮ್ಮ ಸ್ಥಿತಿನ ಬಂದು ನೋಡಕ್ಕೆ ಹೇಳಿ. ಸುಳ್ಳು ಕಟ್ಕೊಬಿಟ್ಟು ಆ ಥರ ಈ ಥರ ದಯವಿಟ್ಟು ಸುಳ್ಳು ಸುದ್ದಿ ಹಬ್ಬೇಡಿ. ಇವತ್ತು ನೋಡಿ, ಇವ್ರ ಹತ್ರ ಏನಿದೆ ರೀ? ಇವ್ರ ಹತ್ರ ಏನಿದೆ? ಇವ್ರೇನು ಶ್ರೀಮಂತರ ಇವತ್ತು? ಹೇಳಿ ನೋಡೋಣ. ಬಡವರು ಇವರು, ಮಕ್ಕಳಿಗೆ ಪಾಪ ಇಲ್ಲಿ ಸ್ಕೂಲಿಗೆ ಸಣ್ಣ ಹಳ್ಳಿಯಲ್ಲಿ ಇವರು ಓದಿಸ್ತಾ ಇದ್ದಾರೆ. ಇವರಿಗೆ ಖಂಡಿತವಾಗಿ ನಾವೆಲ್ಲರೂ ಸೇರಿ ಇಡೀ ರಾಜ್ಯ ನಾವು ಒಟ್ಟಾಗಿ ನಿಲ್ಲಬೇಕಾಗುತ್ತೆ. ಮಾತ್ರವಲ್ಲ, ಸರ್ಕಾರದಿಂದ ಅವ್ರು ಏನು ಮಾಡ್ತಾರೆ ಅನ್ನೋದಕ್ಕಿಂತ ನಾವು ಜನಸಾಮಾನ್ಯರು, ಓಕೆ, ಎಲ್ಲ ಒಂದು ಮನೆಗೆ 1 ರೂಪಾಯಿ ಅಂದರೂ ಕೂಡ ಇವತ್ತು ಎಷ್ಟು ಕೋಟಿ ಜನ ಇದ್ದೀವಿ ಕರ್ನಾಟಕದಲ್ಲಿ? ಹೇಳಿ ನೋಡೋಣ, ಎಷ್ಟು ಕೋಟಿ ಜನ ಇದ್ದೀವಿ? ಓಕೆ, ಅಷ್ಟು ಬೇಡ. ನಮ್ಮಿಂದ ಕೈಯಿಂದ ಏನು ಸಾಧ್ಯ ಆಗುತ್ತೋ ನಾನು ನಂತರ ವಿಡಿಯೋದಲ್ಲಿ ನಾನು ಸ್ಕ್ಯಾನರ್ ಹಾಕ್ತೀನಿ, ಗೂಗಲ್ ಪೇ, ಫೋನ್ಪೇ ಹಾಕ್ತೀನಿ, ಅವ್ರ ಅಕೌಂಟ್ ಡೀಟೇಲ್ಸ್ ಹಾಕ್ತೀನಿ. ಅವರಿಗೆ ನೇರವಾಗಿ ಅಮೌಂಟನ್ನು ಕಳಿಸುವಂಥ ಕಾರ್ಯಗಳನ್ನು ನಾವೆಲ್ಲರೂ ಸೇರಿ ಮಾಡೋಣ. ಈ 3 ಕುಟುಂಬಕ್ಕೂ ಕೂಡ ನಾವು ಸಪೋರ್ಟಿವ್ ಆಗಿ ನಿಲ್ಲೋಣ ಅಂತೇಳಿ ವಿಡಿಯೋ ಮೂಲಕ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ನಾನು ನಂಬ್ತೀನಿ ಕರ್ನಾಟಕ ಜನತೆ ಯಾವತ್ತೂ ಕೂಡ ಕೈ ಬಿಡೋದಿಲ್ಲ. ಈ ನೊಂದವರ ಪರವಾಗಿ ನೀವು ನಿಲ್ತೀರಾ ಅಂತೇಳಿ. ಸರ್ಕಾರ ಕೈ ಬಿಟ್ಟರು ನೀವು ಕೈ ಬಿಡೋದು ಬೇಡ ಅಂತೇಳಿ ಈ ವಿಡಿಯೋ ಮೂಲಕ ಹೇಳಕ್ಕೆ ಬಯಸ್ತಾ ಇದ್ದೇನೆ. ಧನ್ಯವಾದಗಳು.